ನನಗೆ ಯಾವಾಗ್ಲಿಂದ ಕೇಳ್ತಾ ನೋಡ್ತಾ ಇದ್ದೀನಿ. ಈಗ ಸಮಸ್ಯೆ ತಾವು ಬಾರಿ ಬಾರಿ ಹೇಳ್ತಾ ಇದ್ದೀರಾ. ಈಗ ಮೈನಾರಿಟಿ ಬ್ಯಾಂಕು ಇದ್ರ ಬಗ್ಗೆ ಏನ್ ಕಷ್ಟ ಬಂದಿದೆ ಅದನ್ನ ಹೆಂಗ್ ಸಾಲ್ವ್ ಮಾಡಬೇಕು ಅನ್ನೋದು ಬಾರಿ ಬಾರಿ ನೀವು ಕೇಳ್ತಾ ಇದ್ದೀರಾ. ಆದ್ರೆ ನಮ್ಮ ಮೈನಾರಿಟಿ ಕಮಿಷನ್ ಚೇರ್ಮನ್ ಆಗಿರೋರು ಬಹಳ ಬುದ್ಧಿವಂತರು. ಅವ್ರು ತಿರುಗಿ ಬಿರೇ ಒಂದೇ ಪಾಯಿಂಟ್ನಾಗೆ ಸುತ್ತಾಡ್ಕೊಂಡು ಸರ್ಕಲ್ ಸುತ್ತಾಡ್ತಾ ಇದ್ದಾರೆ. ಬಿರೇ ಏನಂದ್ರೆ ರೆಹಮಾನ್ ಖಾನ್ ಅವರು ಕರಪ್ಟು, ರೆಹಮಾನ್ ಖಾನ್ ಇದು ಮಾಡಿದ್ರು, ರಹಮಾನ್ ಖಾನ್ ಅದು ಮಾಡಿದ್ರು, ಇದು ಅದನ್ನ ಬಿಟ್ಟು ದಯವಿಟ್ಟು ಮಾತಾಡಕ್ಕೆ ಅವಕಾಶ ಕೊಡಿ. ಮಾತಾಡಕ್ಕೆ ಅವಕಾಶ ಕೊಡಿ. ಆಮೇಲೆ ನನ್ನ ಉತ್ತರ ಏನ್ ಮಾತಾಡಿ. ಇವ್ರು ತಿರುಗಿ ಸರ್ಕಲ್ ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಒಂದು ಕರ್ನಾಟಕ ಮೈನಾರಿಟಿ ಏನ್ ಇವರು ನಾನೇನ್ ಕೇಳಕ್ ಹೋಗ್ತಾ ಇದ್ದೀನಿ. ಇವರು ಒಂದು ಮೈನಾರಿಟಿ ಕಮಿಷನ್ ಚೇರ್ಮನ್ ಸ್ಟೇಟ್ಗೆ ಈಗ ಇಷ್ಟೊತ್ತೊಂದು ಮಾತಾಡಿದಕ್ಕೂ ಅವರು ಒಳ್ಳೆ ಕೆಲಸ ಏನ್ ಮಾಡಬೇಕು ಅನ್ನೋದು ಅವ್ರ ಬಾಯಿಂದ ಬಂದಿಲ್ಲ. ಎರಡನೇದು ಎರಡು ಮಾತಿನಲ್ಲಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಇವತ್ತು ಇವರು ಹೇಳಿದ್ರು, ಅವರು ಹೇಳಿದ್ರು, ಜನಗಳು ಹೇಳ್ತಾ ಇದ್ದಾರೆ, ಅನೇಕ ಫೋನ್ಗಳು ಬರ್ತಾ ಇದ್ದಾರೆ, ಫೋನ್ನಾಗ ಮಾತಾಡ್ತಾ ಇದ್ದಾರೆ. ಈ ಕಷ್ಟ ಇದೆ, ಆ ಕಷ್ಟ ಇದೆ. ನಮಗೆ ಈಗ ಪರಿಹಾರ ಏನ್ ಬೇಕಾಗಿರೋದ್ರಂದ್ರೆ ಬ್ಯಾಂಕು ಯಾವ ಕಷ್ಟದಲ್ಲಿ ಇದೆ, ಕಸ್ಟಮರ್ಸ್ ಮೈನಾರಿಟಿ ಪರ್ಟಿಕ್ಯುಲರ್ ಮೈನಾರಿಟಿ ಅವ್ರಿಗೆ ಸಹಕಾರ ಹೆಂಗ್ ಸಿಕ್ಕಬೇಕು ಇದ್ರ ಬಗ್ಗೆ ಮಾತಾಡೋದು ನಾನು ಇಷ್ಟಪಡ್ತೀನಿ. ಫೈನಲ್ ಅದೇ ಇರೋ ಇದು ಯಾವಾಗ ರಿಸರ್ವ್ ಬ್ಯಾಂಕ್ ಇಂದ ಆರ್ಡರ್ ಬಂದಿರೋದು ಇವ್ರಿಗೆ ಕೇಳ್ಬೇಕು. ಈಗ ಅನ್ವರ್ ಮನಪಾಡಿಗೆ ರಿಸರ್ವ್ ಬ್ಯಾಂಕ್ ಇಂದ ಏನ್ ಆರ್ಡರ್ ಬಂದಿದೆ, ಯಾವ ಕಾರಣದಿಂದ ಬಂದಿರೋದು ತಮ್ಗೆ ಎಲ್ಲರೂ ಗೊತ್ತಾಗಿದೆ. ಈಗ ಅದನ್ನ ಸಹಕಾರ ಹೆಂಗ್ ಕೊಟ್ಟು ಅದು ಸರಿಪಡಿಸಬೇಕು, ಅದ್ರ ಜವಾಬ್ದಾರಿ ಯಾರ ಮೇಲೆ? ಅವ್ರ ಜವಾಬ್ದಾರಿ ಇವ್ರ ಮೇಲೆ ಬರ್ತದೆ. ನಾನು ಚಾಲೆಂಜ್ ಆಗಿ ಹೇಳ್ತೀನಿ, ಇಲ್ಲಿ ಕೂತ್ಕೊಂಡಿದ್ದೀರ ಎದುರುಗಡೆ. ಯಾಕಂದ್ರೆ 5 ವರ್ಷದಿಂದ ಇವರು ಸ್ಟೇಟ್ ಚೇರ್ಮನ್ ಮೈನಾರಿಟಿ ಕಮಿಷನ್ ಇವರು. ನೀವೇನ್ ಮಾಡಿದ್ರೆ ನೀವೇನ್ ಮಾಡಿದೀರಾ? ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ. 5.5 ವರ್ಷ ಪ್ರೆಸಿಡೆಂಟ್ 5.5 ವರ್ಷ ಗವರ್ಮೆಂಟ್ ಅಫಿಷಿಯಲ್ ಇರ್ಲಿ ಮಾತಾಡಿದ್ವಿ. ನೀವು ಯಾರು ಹೇಳಕ್ಕೆ ನನಗೆ ದಯವಿಟ್ಟು ಮುಗಿಸಿ ನಿಮ್ ಬಾಯಿ ಮುಚ್ಕೊಂಡು ನನಗೆ ಅವಕಾಶ ಇದೆ. ನಾನು ಕೇಳಕ್ಕೆ ಅಧಿಕಾರ ಇದೆ ನನಗೆ. ನಾನೊಂದು ಶೇರ್ ಹೋಲ್ಡರ್, ನನಗೆ ಅಧಿಕಾರ ಅದೇ ಕೇಳಕ್ಕೆ. 5.5 ವರ್ಷ ಇವರು ಗವರ್ಮೆಂಟ್ ಅಫಿಷಿಯಲ್ ಇದ್ರಲ್ಲ, ಯಾಕೆ ಇಷ್ಟು ಕೆಲಸ ಎಲ್ಲ ಮುಗಿಸಿಲ್ಲ? 6 ಲಕ್ಷ ರೂಪಾಯಿ ತಿಂಗಳಿಗೆ ನಮ್ದು ಲಾಸ್ ಮಾಡಿದ್ದಾರೆ ಇವರು ಗವರ್ಮೆಂಟ್ ಅಫಿಷಿಯಲ್ ಕೂತ್ಕೊಂಡು. ಮತ್ತು ಎರಡನೇದು ನಮ್ಮ ಬಿಸ್ನೆಸ್ ಎಲ್ಲ ಹಾಳು ಮಾಡಿದ್ದಾರೆ. ಗೋಲ್ಡ್ ಲೋನ್ ಕೊಟ್ಟಿಲ್ಲ, ಹೌಸಿಂಗ್ ಲೋನ್ ಕೊಟ್ಟಿಲ್ಲ, ಪ್ರತಿಯೊಂದು ಲೋನ್ ಸ್ಟಾಪ್ ಮಾಡಿದ್ರು. ಒಂದು ಬಿಸ್ನೆಸ್ ಮ್ಯಾನ್ ಒಂದು ಅಂಗಡಿ ಇಟ್ಟಿರೋನು ಒಂದು ಅಂಗಡಿ ಇಟ್ಟ ಮೇಲೆ ಬಿಸ್ನೆಸ್ ಮಾಡಬೇಕು, ಅವ್ರ ಮುಖ್ಯ ಕರ್ತವ್ಯ. 5-6 ವರ್ಷದಿಂದ ಇವರು ಏನ್ ಮಾಡ್ಕೊಂಡಿದ್ರು? ನಿದ್ದೆ ಮಾಡ್ಕೊಂಡಿದ್ರ ಇವರು? ಡಿಸ್ಟ್ರಾಯ್ ಮಾಡೋಕೆ ಏನ್ ಡಿಪೆಂಡ್ ಮಾಡಿದ್ರು? ಇಲ್ಲ ಪಬ್ಲಿಕ್ ಫೇವರ್ ಮೈನಾರಿಟಿ ಅಂತಾರೆ. ಮೈನಾರಿಟಿ ಮಾತು ಬಾಯಿಂದ ತೆಗಿಬಾರ್ದು ಇವರು. ಯಾಕಂದ್ರೆ ಇವ್ರು ಮೈನಾರಿಟಿ ವಿಚಾರದಲ್ಲಿ ಏನು ಒಳ್ಳೆ ಕೆಲಸ ಮಾಡಿಲ್ಲ. ಮೈನಾರಿಟಿನ ಅಂತ ಗೊತ್ತಿಲ್ಲ, ಅರ್ಥನೇ ಇಲ್ಲ ಇವ್ರಿಗೆ. ಯಾಕಂದ್ರೆ ಅದು ಉದಾಹರಣೆ ಒಂದು ಮಾತು ಕೊಡ್ತೀನಿ. ಮಂಗಳೂರಲ್ಲಿ ಇವ್ರ ದೇಶದಲ್ಲಿ ಒಂದು ಹೆಣ್ಣು ಮಗು ಕಾಲೇಜಿನ ಹೋಗ್ತಾ ಇದ್ರೆ, ನಿಕಾಬ್ ಹಾಕೊಂಡು ಹೋಗ್ತಾ ಇದ್ರೆ ಅವ್ರನ್ನ ಹೊರಗಡೆ ತಳ್ಳಿದ್ದಾರೆ. ಆ ಮಾತಿಗೆ ಇವ್ರು ಏನ್ ಹೇಳಿದಾರೆ ಉತ್ತರ ಗೊತ್ತಾ? ಆ ಕಾಲೇಜ್ ಬಿಟ್ಟು ಬೇರೆ ದಯವಿಟ್ಟು ನಾನು ಮಾತಾಡೋರ್ಗು ಮಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ನಮ್ನೆ ಕೂತ್ಕೊಳ್ರಿ. ಹೆಣ್ಣು ಮಗು ಒಂದು ಮೈನಾರಿಟಿ ಹೆಣ್ಣು ಮಗು ಮೈನಾರಿಟಿ ಈಗ ವಿಚಾರ ಬೇಡ. ಈಗ ಅವ್ರು ಮೈನಾರಿಟಿ ಪರವಾಗಿ ಮಾಡ್ತಾ ಇದ್ರು. ನಾನ್ ಕೇಳ್ತಿರೋದು ಕ್ಲಿಯರ್ ಕಟ್. ಈಗ ಅಮಾನತ್ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ. ಈಗ ನೀವೇನ್ ಮಾಡ್ತಾ ಇದ್ದೀವಿ? ನೀವು ಒಬ್ಬ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾಗಿ ನೀವ್ ಏನ್ ಮಾಡ್ತೀರಾ ಹೇಳಿ? ಯಾಕಂದ್ರೆ ನಿಮ್ಮ ಮೇಲಿರೋ ಜವಾಬ್ದಾರಿ ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟರ್ ಅದನ್ನ ನೀವು ಹೇಳಿ. ಹೇಳಿ ಅಲ್ಲ. ನಾನು ಅವ್ರು ಹೇಳಿದ ಹಾಗೆ ಕಳೆದ 5 ವರ್ಷದಿಂದ ಮೈನಾರಿಟಿ ಕಮಿಷನ್ ಚೇರ್ಮನ್ ಆಗ್ಲಿಲ್ಲ.
ಕಳೆದ 2 ವರ್ಷ 3 ತಿಂಗಳಿಂದ ಅದು ನಾನು ಚರ್ಚೆ ಕೊಟ್ಟಿದ್ದೆ. ನಾನಿದ್ದ ಕಾರಣ ನೋಡಿ ನಾನು ಮಾಡಿದ ಕೆಲಸ ಹೇಳ್ತಾ ಇದ್ದೇನೆ. ದಸ್ತಗೀರ್ ಖಾನ್ ಅವರೇ ಅದೇ ವಿಚಾರ ಅದನ್ನ ಕ್ಲಿಯರ್ ಮಾಡಿ ಹೇಳ್ಬಿಡಿ. ಈಗ ಕಳೆದ 2 ವರ್ಷದಿಂದ 3 ತಿಂಗಳು ನಾನಿದ್ದ ಕಾರಣ ಈ ಅಮಾನತ್ ಬ್ಯಾಂಕ್ ಮತ್ತು ವಕ್ಫ್ ಬೋರ್ಡ್ ಈ ಸ್ಕ್ಯಾಮ್ ಗಳನ್ನು ಹೊರಗೆ ಹಾಕಿದ್ರೆ ನಾನೇನಾದ್ರು ಮಾಡ್ತಿದ್ರೆ ಸೊಲ್ಯೂಷನ್ ಕೂಡ 36 ಕೋಟಿ ಇದ್ದಿದ್ದು 156 ಕೋಟಿ ಆಗಿದೆ. ವಾಟ್ ಮೇ ಬಿ ದ ಅಮೌಂಟ್ ಓಕೆ ಆಗಿದೆ. ಅದನ್ನ ರಿಕವರ್ ಮಾಡುವಂತ ಒಂದು ಜವಾಬ್ದಾರಿ ಯಾರಿಗಿರೋದೀಗ? ಯಾರಿಗಿದೆ? ಗವರ್ಮೆಂಟ್ ಅಫಿಷಿಯಲ್ಸ್ ಕೂಡ ಇದ್ರು ಆಡಿಟಿಂಗ್ ನಲ್ಲಿ. ಯಾಕೆ ಇದನ್ನ ತೆಗೆದಿಲ್ಲ, ಯಾಕೆ ತೋರಿಸಲಿಲ್ಲ ಇದನ್ನ? ಈಗ ಏನ್ ಮಾಡಬೇಕು? ಜನರಿಗೆ ತೊಂದರೆ ಆಗದ ಇರೋ ನಿಟ್ಟಿನಲ್ಲಿ ನಿಮ್ಮ ಕಡೆಯಿಂದ ಗವರ್ಮೆಂಟ್ ಕಡೆಯಿಂದ ಏನಾಗಬೇಕು ಅದನ್ನ ಈಗ ನಮ್ಮ ಕಡೆಯಿಂದ ಎಲ್ಲಾ ರೀತಿಯ ಪ್ರೆಷರ್ ಹೋಗಿದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಫ್ ಡೆಲ್ಲಿ ಕೂತ್ಕೊಂಡು ಮಾತಾಡಿದ್ದೇನೆ. ಒಂದು ತಿಂಗಳಲ್ಲಿ ಕೂತ್ಕೊಂಡು ಇದು ತಕ್ಷಣ ರಿಕವರಿ ಮಾಡಬೇಕು. ರಿಕವರಿ ಮಾಡದಿದ್ರೆ ಬರುವ 2 ತಿಂಗಳಲ್ಲಿ ಅಮಾನತ್ ಬ್ಯಾಂಕ್ ಮುಚ್ಚಿ ಹೋಗ್ತದೆ. ಮುಚ್ಚಾಕೋದೇ ನಿಮ್ಮ ಉದ್ದೇಶ? ಮುಚ್ಚಿ ಹೋಗ್ತದೆ. ಪದೇ ಪದೇ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಬರಬೇಕು. ನಿಮ್ಮ ಬಾಯಲ್ಲಿ ಹೋಗುತ್ತೆ ಅಂತ ಬಂದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯುಪಿಎ ಸರ್ಕಾರ ತಕ್ಷಣ ಇಕ್ಕಟ್ಟು ಮಾಡಿ ಮುಟ್ಟುಗೋಲು ಹಾಕಿ ಎಲ್ಲ ಆಸ್ತಿಗಳಿಗೆ ಮುಟ್ಟುಗೋಲು ಹಾಕಿ ತಂದ್ಬಿಟ್ಟು ಹಾಕಿದ್ರೆ ಯಾರಿಗೂ ಏನ್ ತೊಂದರೆ ಆಗಲ್ಲ. ಎಲ್ಲರ ದುಡ್ಡು ಸಿಗುತ್ತೆ. ಆದ್ರೆ ಇದಿಷ್ಟು ಬಂದಿರುವಂತಹ ಒಂದು ಚರ್ಚಾ ವಿಚಾರ. ಈಗ ಒಟ್ನಲ್ಲಿ ಜನರಿಗೆ ಈಗ ತೊಂದರೆ ಆಗಿದೆ ಅನ್ನುವಂಥದ್ದು ಇಲ್ಲಿರುವಂತಹ ಒಂದು ವಿಚಾರ. ಜನರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು, ಅವರಿಗೆ ಏನ್ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಸೊಲ್ಯೂಷನ್ ಸಿಗ್ಬೇಕು ಅನ್ನೋದಷ್ಟೇ ನಮ್ಮ ಒಂದು ಉದ್ದೇಶ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಟಿವಿ.